ಬಗ್ಗೆ ಮಾಹಿತಿ ನಮ್ಮ ಗಮನಕ್ಕೆ ಬರಲಿಲ್ಲ. ಬಂದರೆ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೀವಿ. ನಮ್ಮದು ನೀರು ಹೋಗಿ ಸಮುದ್ರಕ್ಕೆ ಸೇರ್ತಾ ಇದೆ. ಸಮುದ್ರಕ್ಕೆ ಆ ಮಟ್ಟದಲ್ಲಿ ನೀರು ಸೇರ್ದಿದ್ರು ಅಲ್ಲಿ ಮೀನಿನ ಸಂತತಿಗೂ ತೊಂದರೆ ಆಗ್ತದೆ. ನಾವು ನೋಡ್ತೇವೆ ಎಷ್ಟು ದಿನಕ್ಕೆ ಎಷ್ಟು ನೀರು ಸೇರ್ತದೆ ಪ್ರತಿದಿನ. ಅಂದರೆ ವಿದ್ಯುತ್ ಉತ್ಪಾದನೆ ಆಗಿ ವೇಸ್ಟ್ ಆಗೋ ನೀರು ಅಂತಾರೆ. ವೇಸ್ಟ್ ಅಲ್ಲ, ಸಮುದ್ರಕ್ಕೆ ಸೇರೋದು ಯಾವುದು ವೇಸ್ಟ್ ಅಲ್ಲ. ಅದು ಎಷ್ಟು ಬಿಡ್ತಾರೆ. ಅವ್ರಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂದರೆ ಎಷ್ಟು ಬೇಕಾಗ್ತದೆ ನನಗೆ ಗೊತ್ತಿಲ್ಲದೆ ಏನಾದರೂ ಮಾತಾಡೋದಕ್ಕಿಂತ ತಿಳ್ಕೊತೀನಿ. ನಮ್ಮ ಜಿಲ್ಲೆಗೆ, ನನ್ನ ಕ್ಷೇತ್ರಕ್ಕೆ, ನನ್ನ ತಾಲೂಕಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ. ಅದು ನಾವು ಕುಡಿಯೋ ನೀರಿಲ್ಲ ಅಂತೇಳಿ ನಾವು ಇದು ಮಾಡಿದಾಗ ನನಗೇನು ಅನಿಸೋದಿಲ್ಲ. ಯಾಕೆಂದರೆ ಬೆಂಗಳೂರಿಗೆ ಸಾಕಾಗುವಷ್ಟು ಅಲ್ಲಿ ಏನು ಮೈಸೂರಿಂದ ಹೋಗ್ತಾ ಇದೆ. ಅಲ್ಲಿ ಈ ವರ್ಷ ಅಂತೂ ಬೇಕಾದಷ್ಟು ಮಳೆ ಬಿದ್ದಿದೆ. ಅಥವಾ ಯಾವಾಗೂ ನೀರು ಇಲ್ಲದೆ ಕಮ್ಮಿ ಆದದ್ದಿಲ್ಲ. ಏನೋ ಅವ್ರ ಪೈಪ್ಲೈನ್ ಏನಾದರೂ ಸಣ್ಣದಿರ್ಬೋದು, ದೊಡ್ಡ ಮಾಡ್ತಾರೇನೋ ಗೊತ್ತಿಲ್ಲ. ನನಗೆ ಗೊತ್ತಿದ್ದ ಹಾಗೆ ಯಾವುದೇ ಇಲ್ಲಿವರೆಗೆ ಸರ್ಕಾರದ ಮುಂದಿಲ್ಲ. ಸೇತುವೆ ಕುಸಿತ ಆಗಿದೆ.